ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಹೊಸ ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ ಕುಕ್ಕಿಂಗ್. ಇವತ್ತು ಮಾಡಿದ್ದು ನಾನು ಗೊಜ್ಜು ಅವಲಕ್ಕಿ ಮತ್ತು ಕಾಫಿ. ಮೊನ್ನೆನೇ ಸ್ವೀಟ್ ಮಾಡಿದ್ದೆ, ಸೊ ಹಾಗಾಗಿ ಇವಾಗ ರೆಗ್ಯುಲರ್ ಅಡುಗೆ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಯೂಶಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಿಲ್ಟರ್ ಕಾಫಿ. ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಫಿಲ್ಟರ್ ಕಾಫಿ ಅಂದರೆ ತುಂಬ ಇಷ್ಟ. ಫಸ್ಟು ಅದನ್ನು ಕುಡಿದ್ಬಿಟ್ಟೆ ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ದೀರಾ ಯಾವುದಿದು ಕಾಫಿ ಮೇಕರಾ ಏನು ಅಂತ. ಇದು ಬಂದು ಪರ್ಕ್ಯುಲೇಟರ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ತುಂಬ ಬೇಗ ಡಿಕಾಕ್ಷನ್ ಬರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ. ಪರ್ಕ್ಯುಲೇಟರ್ ಅಂತ ಕೇಳಿದ್ರೆ ಕೊಡ್ತಾರೆ. ರೇಟ್ ಬಂದು ಅರೌಂಡ್ ಒಂದು 2000 ಒಳಗಡೆ ಇರ್ಬೋದು. ನಾನು ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟು ಹಾಲು ಕಾಯಿಸಿ ನೋಡಿ ಡಿಕಾಕ್ಷನ್ ಎಷ್ಟು ಬೇಗ ಬರುತ್ತೆ ಮೇಲೆ ಅಂತ. ಒಂದು 3 ರಿಂದ 4 ಟೀ ಸ್ಪೂನ್ ಸಣ್ಣ ಚಮಚದಲ್ಲಿ ಹಾಕಿದ್ರೇ ಸಾಕು, ತುಂಬ ಸ್ಟ್ರಾಂಗಾಗಿ ಬರುತ್ತೆ. ಫ್ರೆಶ್ಶಾಗಿ ಹಾಲು ಡಿಕಾಕ್ಷನೆಲ್ಲ ಹಾಕಿ ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಗೊತ್ತಲ್ಲ ಗೊಜ್ಜು ಅವಲಕ್ಕಿಗೆ ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಹೆಚ್ಕೊಂಡು ಒಂದು 3 ರಿಂದ 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಫಸ್ಟ್ ಇಟ್ಕೊಂಡೆ. ಆಮೇಲೆ ಆ್ಯಸ್ ಯೂಶಲ್ ಒಗ್ಗರಣೆ ಹಾಕಿ ಮಾಡಿದ್ದು. ಈಗ ಹೊಸ ಅಡುಗೆ ಮನೆ ಆಗಿರೋದ್ರಿಂದ ಸಾಮಾನೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಗ್ತಾಯಿತ್ತು ನಾನು ಮಾಡಬೇಕಾದ್ರೆ, ಕೈಯೇ ಆಡ್ತಾ ಇರಲಿಲ್ಲ. ಯಾಕಂದರೆ ಹಳೆ ಅಡುಗೆ ಮನೆಯಲ್ಲಿ ಇಟ್ಟಿದ್ದ ಸಾಮಾನು ಕಡೆನೇ ಕೈ ಹೋಗ್ತಾಯಿತ್ತು, ಯಾಕಂದರೆ ಅಭ್ಯಾಸ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಈಗ ಸ್ವಲ್ಪ ದಿವಸ ಬೇಕಾಗುತ್ತೆ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಫ್ರೆಶ್ ಆಗಿರೋಂಥ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಹೆಚ್ಚಿದಂಥ ಈರುಳ್ಳಿನೂ ಕೂಡ ಸೇರಿಸಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಈ ಈರುಳ್ಳಿ ಹಾಕಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಬಿಡಿ. ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ, ಬೇಗನೂ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ, ಮತ್ತು ಇಲ್ಲಿ ಸಾರಿನ ಪುಡಿ ಬಳಸ್ತಾ ಇದ್ದೀನಿ ಖಾರಕ್ಕೆ. ಗೊಜ್ಜು ಅವಲಕ್ಕಿ ಅಂದ್ರೇ ಅಷ್ಟೇ, ಸಾರಿನ ಪುಡಿ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅಂತ ಸಪ್ರೇಟ್ ಪುಡಿ ಏನಿಲ್ಲ. ಮತ್ತು ಸಣ್ಣದಾಗಿ ಚಿಕ್ಕ ಸೈಜಲ್ಲಿ ಹುಣಸೆಹಣ್ಣು ನೆನೆಸಿದ್ದೆ, ಅದರ ರಸ ತೆಗೆದು ಹಾಕಿ ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷಕ್ಕೆ ಮುಂಚೆ. ನಾನಿಲ್ಲಿ 1 ಕಪ್ ಅವಲಕ್ಕಿಗೆ ಮಾಡ್ತಾಯಿದ್ದೀನಿ. ಗಟ್ಟಿ ಅವಲಕ್ಕಿ. ನೆನೆಸಿರೋಂಥ ಅವಲಕ್ಕಿನ ಸೇರಿಸಿ ಚೆನ್ನಾಗಿ ಬಾಡಿಸಿ ಒಂದು 10 ನಿಮಿಷ ಮುಚ್ಚಿಟ್ಟಿದ್ರೆ ಬೇಗ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ನೋಡಿ ಮುಚ್ಚಳ ತೆಗೆದು ನೋಡಿದ್ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಫೈನಲಾಗಿ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು, ತುರಿದಂಥ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸ್ಬಿಟ್ಟು ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ಸೂಪರಾದ ರುಚಿಯಾದ ಗೊಜ್ಜು ಅವಲಕ್ಕಿ ತಿನ್ನಲಿಕ್ಕೆ ರೆಡಿ. ಫಸ್ಟು ಹೊಸ ಅಡುಗೆ ಮನೇಲಿ ಮಾಡಿದಂಥ ಫಸ್ಟ್ ಅಂದರೆ ಸೆಕೆಂಡ್ ಐಟಮ್ ಇದು. ಮೊದಲು ಸ್ವೀಟ್ ಮಾಡಿದ್ದೆ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಗೊಜ್ಜು ಅವಲಕ್ಕಿ ಮಾಡಿದ್ದೆ. ಹೇಗೆ